ಶಾಂತಿ. ಮುರಳಿಯ ದಿನಾಂಕ 30/7/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯಂತಹ ನಿರಹಂಕಾರಿ ಮತ್ತು ನಿಷ್ಕಾಮ ಸೇವಾದಾರಿ ಬೇರೆ ಯಾರೂ ಇಲ್ಲ. ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯವನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥದಲ್ಲಿ ಕುಳಿತುಕೊಳ್ಳುತ್ತಾರೆ. ಪ್ರಶ್ನೆ: ತಂದೆಯ ಯಾವ ಸಂದೇಶ ತಾವು ಪೂರ್ತಿ ವಿಶ್ವದವರಿಗೆ ತಿಳಿಸಬೇಕು? ಬಾಬರವರ ಯಾವ ಸಂದೇಶವನ್ನು ಪೂರ್ತಿ ವಿಶ್ವಕ್ಕೆ ಕೊಡಬೇಕು? ಉತ್ತರ: ಎಲ್ಲರಿಗೂ ತಿಳಿಸಿರಿ, ತಾವು ದುಃಖಹರ್ತ ಸುಖಕರ್ತನ ಮಕ್ಕಳಾಗಿದ್ದೀರಾ. ಎಂದಿಗೂ ಯಾರಿಗೂ ತಾವು ದುಃಖ ಕೊಡಬಾರದು. ತಾವು ಸುಖದಾತ ತಂದೆಯನ್ನು ನೆನಪು ಮಾಡಿ ಅವರನ್ನು ಫಾಲೋ ಮಾಡಿ, ಆಗ ಅರ್ಧಕಲ್ಪಕ್ಕಾಗಿ ಸುಖಧಾಮದಲ್ಲಿ ಹೊರಟು ಹೋಗುತ್ತೀರಾ. ಈ ಸಂದೇಶ ಎಲ್ಲರಿಗೂ ಕೊಡಬೇಕು. ಯಾರು ಈ ಸಂದೇಶವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು 21 ಜನ್ಮಗಳಿಗಾಗಿ ಮಾಯೆಯ ಮೂರ್ಛಿತತನದಿಂದ ಮುಕ್ತರಾಗುತ್ತಾರೆ. ಯಾರು ಈ ಸಂದೇಶವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು 21 ಜನ್ಮಗಳಿಗಾಗಿ ಮಾಯೆಯ ಮೂರ್ಛೆಯಿಂದ ಮುಕ್ತರಾಗುತ್ತಾರೆ. ಗೀತೆ: ನಮ್ಮ ತೀರ್ಥ ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಹಾಡಿನ ಅರ್ಥವನ್ನಂತೂ ತಿಳಿದುಕೊಂಡಿದ್ದೀರಾ. ನಾವು ಆತ್ಮರಿಗೆ ಅವರು ತಂದೆಯಾಗಿದ್ದಾರೆ. ಮುಖ್ಯವಾಗಿರುವುದು ಆತ್ಮ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಪರಂಪಿತ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ. ತಾವು ಆತ್ಮ ಸುಪ್ರೀಂ ಸೋಲ್ನ ಸಾನ್ನಿಧ್ಯದಲ್ಲಿ ಕುಳಿತಿದ್ದೀರಾ. ತಮಗೆ ತಮ್ಮದೇ ಆದ ಶರೀರವಿದೆ, ಆದರೆ ಇವರ ಶರೀರ ಲೋನ್ ತೆಗೆದುಕೊಂಡಿರುವಂತಹದ್ದು. ಗುರುಗಳು ಮನುಷ್ಯರನ್ನು ಯಾತ್ರೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ. ಭಾರತದಲ್ಲಂತೂ ಸ್ತ್ರೀ ತನ್ನ ಪತಿಯನ್ನೇ ಗುರು ಈಶ್ವರ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಾವು ಮಕ್ಕಳಾಗಿದ್ದೀರಾ ಅಲ್ವಾ? ತಿಳಿದುಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಬೇಹದ್ದಿನ ಆಸ್ತಿಯನ್ನು ಪುನಃ ಪಡೆಯಲು ಬಂದಿದ್ದೇವೆ. ಈಗ ನಾವು ಸದ್ಗತಿಯನ್ನು ಪಡೆಯುತ್ತೇವೆ. ಇದಂತೂ ನಿಶ್ಚಯವಿದೆ ಅಲ್ವಾ? ಪೂರ್ತಿ ಪ್ರಪಂಚ ವರ್ತಮಾನದಲ್ಲಿ ದುರ್ಗತಿಯಲ್ಲಿ ಇದೆ, ಪತಿತವಾಗಿದೆ. ಪಾವನರಾಗಲು ಎಲ್ಲರೂ ಕರೆಯುತ್ತಾರೆ. ಭಾರತದಲ್ಲಿ ಎಷ್ಟೊಂದು ಜನ ಗುರುಗಳಿದ್ದಾರೆ. ಕೆಲವರಿಗೆ 100 ಜನ ಫಾಲೋವರ್ಸ್ ಇರ್ತಾರೆ, ಕೆಲವ್ರಿಗೆ 500 ಜನ ಇರ್ತಾರೆ, ಕೆಲವ್ರಿಗೆ 50 ಜನ ಇರ್ತಾರೆ, ಕೆಲವರಿಗೆ ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ ಇರ್ತಾರೆ. ಹೇಗೆ ಕೋಜರ ಅಗಾಕ ಗುರು ಇದ್ದರು, ಎಷ್ಟು ಜನ ಅವರಿಗೆ ಫಾಲೋವರ್ಸ್ ಇದ್ದರು, ಎಷ್ಟು ಅವರಿಗೆ ಗೌರವ ಕೊಡ್ತಿದ್ರು. ಆಮೇಲೆ ಏನೇ ಅವ್ರು ಮಾಡುವಂತಹವರಾಗಿರ್ಬೋದು, ಆದರೆ ಅವರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು, ಭಾಳ ಗೌರವ ಕೊಡ್ತಾ ಇದ್ದರು. ಭಕ್ತಿ ಮಾರ್ಗದಲ್ಲಿ ಗುರುಗಳು ಅನೇಕರಿದ್ದಾರೆ. ಅದರಲ್ಲಿಯೂ ಸಹ ನಂಬರ್ ವಾರ್ ಇರ್ತಾರೆ. ಅವರಲ್ಲಿ ಗುರುಗಳಲ್ಲಿಯೂ ಸಹ ನಂಬರ್ ವಾರ್ ಇರ್ತಾರೆ. ಕೆಲವರ ಸಂಪಾದನೆ ಪದಮಗಳಷ್ಟು ಇರುತ್ತೆ. ಅಗಾಕನ ಸಂಪಾದನೆ ತುಂಬ ಇತ್ತು. ವಜ್ರಗಳಿಂದ ಅವರನ್ನು ತೂಕ ಮಾಡಿದ್ರು, ದಾನ ಮಾಡಿದ್ರು. ಅವರು ತೂಕದಷ್ಟು ವಜ್ರಗಳನ್ನು ದಾನ ಮಾಡಿದ್ರು ಅವರ ಶಿಷ್ಯರು. ಒಂದು ಕಡೆ ವಜ್ರಗಳು, ಮತ್ತೊಂದು ಕಡೆ ಅಗಾಕ ಗುರುವನ್ನು ಕೂರಿಸಿದ್ರು. ವಜ್ರಗಳನ್ನು ದಾನ ಮಾಡಿದ್ರು. ಎಷ್ಟು ವಜ್ರಗಳಿರ್ಬೋದು? ಈ ಕಾಲದಲ್ಲಿ ಚಿನ್ನದಲ್ಲಿ ಅಂತೂ ಅನೇಕರನ್ನು ತೂಕ ಮಾಡುತ್ತಾರೆ. ಎರಡನೇದಾಗಿ ಪ್ಲಾಟಿನಮ್ಮಿಂದನೂ ತೂಕ ಮಾಡುತ್ತಾರೆ. ಚಿನ್ನಕ್ಕಿಂತಲೂ ಜಾಸ್ತಿ ಬೆಲೆ ಇರುತ್ತೆ ಪ್ಲಾಟಿನಮ್, ಅದು ಸಹ ತೂಕ ಮಾಡ್ತಾರೆ ಅಲ್ವಾ? ಗುರುಗಳ ಪದವಿ ನೋಡಿ ಎಷ್ಟಿದೆ. ಅಂತಹ ಗುರುಗಳು ಅನೇಕರಿದ್ದಾರೆ. ಈಗ ಈ ಸದ್ಗುರುವಿಗೆ ನೀವೇನು ಕೊಡ್ತೀರಾ? ಶುಭಾಬ್ರವ್ರಿಗೆ ಏನು ಕೊಡ್ತೀರಾ? ಅವರನ್ನು ತೂಕ ಮಾಡುತ್ತೀರಾ? ವಜ್ರಗಳಿಂದ ತೂಕ ಮಾಡ್ತೀರಾ ಶುಭಾಬ್ರವರನ್ನು? ಅವರನ್ನು ತೂಕ ಮಾಡಲಿಕ್ಕಾಗತ್ತಾ? ಅವರು ಸ್ವಯಂವೇ ತೂಕ ಇಲ್ಲ. ಬಾಬಾ ಹಗುರವಾಗಿದ್ದಾರೆ, ನಿರಾಕಾರ. ಶುಭಾಬ್ರವರಂತೂ ಬಿಂದು. ಅವರ ತೂಕ ಏನು ಮಾಡ್ತೀರಾ ನೀವು? ಇವರು ನಿಮ್ಮ ಗುರು. ಎಷ್ಟು ವಂಡರ್ಫುಲ್ ಇದ್ದಾರೆ ಶಿವಬಾಬಾ, ಎಷ್ಟು ಹಗುರವಾಗಿದ್ದಾರೆ. ಎಲ್ಲರಿಗಿಂತ ಎಲ್ಲದಕ್ಕಿಂತ ಹಗುರ, ಬಿಲ್ಕುಲ್ ಸೂಕ್ಷ್ಮ. ನಿಮಗೆ ಇವರೊಬ್ಬರೇ ಗುರು ಇದ್ದಾರೆ. ನೀವು ತಿಳಿದುಕೊಂಡಿದ್ದೀರಾ, ಶಿವತಂದೆಯಂತೂ ದಾತ ಆಗಿದ್ದಾರೆ. ಭಗವಂತ ಎಂದಿಗೂ ಏನನ್ನು ತೆಗೆದುಕೊಳ್ಳುವುದಿಲ್ಲ, ಅವರು ಕೊಡುವವರಾಗಿದ್ದಾರೆ. ಈಶ್ವರ ಅರ್ಥವಾಗಿ ಎಲ್ಲರೂ ದಾನ ಮಾಡುತ್ತಾರೆ ಅಂದಾಗ ತಿಳಿದುಕೊಳ್ಳುತ್ತಾರೆ ಮುಂದಿನ ಜನ್ಮದಲ್ಲಿ ಇದರ ರಿಟರ್ನ್ ಸಿಗುತ್ತೆ ಎಂದು.
ಸಂಪಾದನೆ ಮಾಡಿಕೊಳ್ತಾರೆ ಅಲ್ವಾ, ಇಟ್ಕೊಳ್ತಾರೆ. ಈಗ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರಂತಹ ನಿಷ್ಕಾಮ ಸೇವೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ನಿಷ್ಕಾಮ ಸೇವೆಯೂ ಸಹ ಹೇಗೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ, ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಬಾಬಾ ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ. ಅವರಿಗೆ ಹೇಳಲಾಗುವುದು ಸುಖ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ ಎಂದು. ತಾವು ಮಕ್ಕಳಿಗೆ ಪ್ರತಿಯೊಂದು ಮಾತು ಒಳ್ಳೆಯ ರೀತಿ ತಿಳಿಸಲಾಗುವುದು. ಒಬ್ಬ ತಂದೆಯಿಂದ ತಮಗೆ ಜೀವನ್ಮುಕ್ತಿ ಸಿಗುವುದು, ಬಾಬಾರವರಿಂದ ಸ್ವರ್ಗದ ಆಸ್ತಿ ಸಿಗುವುದು. ನಿಶ್ಚಯ ಮಾಡಿಕೊಂಡರೆ ಸಾಕು. ಬಾಬಾ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಈ ತಂದೆಗೆ ಹೇಳಲಾಗುವುದು ಜ್ಞಾನ ಸಾಗರ ಎಂದು. ಪೂರ್ತಿ ಸಾಗರವನ್ನು ಇಂಕನ್ನಾಗಿ ಮಾಡಿಕೊಳ್ಳಿ, ಪೂರ್ತಿ ಕಾಡಿನ ಗಿಡ ಮರಗಳನ್ನು ಪೆನ್ನನ್ನಾಗಿ ಮಾಡಿಕೊಳ್ಳಿ, ಪೂರ್ತಿ ಆಕಾಶ ಭೂಮಿಯನ್ನು ಪೇಪರ್ ಮಾಡ್ಕೊಂಡು ಬರೆದ್ರೂ ಸಹ ಬಾಬ್ರವರ ಮಹಿಮೆ ಅಂತ್ಯ ಆಗುವುದಿಲ್ಲ. ತಾವು ಪ್ರಾರಂಭದಿಂದ ಹಿಡಿದು ಬರೆಯುತ್ತಾ ಹೋಗಿ ನಿಮ್ಮದು ಅನೇಕ ಪುಸ್ತಕಗಳಾಗ್ಬಿಡುತ್ತೆ. ಈ ಜ್ಞಾನವಂತೂ ಬಹಳ ವ್ಯಾಲ್ಯೂಬಲ್ ಆಗಿದೆ, ಧಾರಣೆ ಮಾಡಿಕೊಳ್ಳಬೇಕು. ತಮಗೆ ಗೊತ್ತಿದೆ ಪರಂಪರೆಯಿಂದ ಯಾವುದು ನಡೆಯುವುದಿಲ್ಲ. ಈಗ ತಮಗೆ ಇದರ ಸಾರ ಸಿಕ್ಕಿದೆ. ಬಾಬರವರೇ ಬಂದು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡ್ತಿದ್ದಾರೆ. ಅದೇ ಎಷ್ಟಾಯಿತು. ಬಾಬನ ಪರಿಚಯ ಕೊಡುವುದರಿಂದ, ರಚಯಿತನನ್ನು ತಿಳಿದುಕೊಳ್ಳುವುದರಿಂದ ರಚನೆಯ ಜ್ಞಾನವೂ ಬಂದು ಬಿಡುತ್ತದೆ. ಬುದ್ಧಿ ಹೇಳುತ್ತೆ ಸತ್ಯಯುಗದಲ್ಲಿ ಯಾರು ಬರುತ್ತಾರೆ ಅವರ ಪುನರ್ಜನ್ಮ ಜಾಸ್ತಿ ಇರುವುದು. ಚಕ್ರದಲ್ಲಿ ಯಾರು ಮೊಟ್ಟ ಮೊದಲು ಬರ್ತಾರೆ ಅವರೇ ಬರ್ತಾರೆ. ಈ ಚಕ್ರವನ್ನು ಸಹ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಗೀತೆಯಲ್ಲಿಯೂ ಕೇಳಿದ್ದೀರಾ, ನಮ್ಮ ತೀರ್ಥಯಾತ್ರೆ ಭಿನ್ನವಾಗಿದೆ. ಅವರಂತೂ ಜನ್ಮ ಜನ್ಮಾಂತರಗಳಿಂದ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇದಂತೂ ನಿಮ್ಮ ತೀರ್ಥಯಾತ್ರೆ ಒಂದು ಜನ್ಮದ್ದಾಗಿದೆ. ಈ ಆತ್ಮಿಕ ಯಾತ್ರೆಯಲ್ಲಿ ಕಿಂಚಿತ್ತು ಯಾವುದೇ ಕಷ್ಟ ಇಲ್ಲ. ಜ್ಞಾನ ಕೊಡುವವರು ಒಬ್ಬ ಸದ್ಗುರುವಾಗಿದ್ದಾರೆ. ಸದ್ಗತಿಯಂತೂ ಯಾರಿಗೂ ಸಿಗುವುದಿಲ್ಲ ಶುಭಾಬ್ರವರ ವಿನಃ. ಅವರು ಸುಪ್ರೀಂ ಜ್ಞಾನ ಸಾಗರ, ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ಬಾಕಿ ಏನು ಬೇಕು? ತತ್ವಗಳು ಸಹ ಸತೋಪ್ರಧಾನವಾಗುತ್ತವೆ. ಇಲ್ಲಿ ತಮೋಪ್ರಧಾನವಾಗಿರುವ ಕಾರಣ ವಾಯು, ನೀರು ಎಲ್ಲ ತಮೋಪ್ರಧಾನವಾಗಿದೆ. ಎಷ್ಟು ಭೂಕಂಪಗಳು ಆಗುತ್ತಿರುತ್ತವೆ. ಸತ್ಯಯುಗದಲ್ಲಂತೂ ಯಾವುದೇ ದುಃಖ ಕೊಡುವಂತಹ ವಸ್ತು ಇರುವುದಿಲ್ಲ. ಬಾಬಾ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ತಾವು ಅವರ ಮಕ್ಕಳಾಗಿದ್ದೀರಾ. ತಾವು ಸಹ ಯಾರಿಗೂ ದುಃಖ ಕೊಡಬಾರದು. ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸಬೇಕು, ಸುಖದ ಆಸ್ತಿಯನ್ನು ಪಡೆಯುವಂತಹ ಮಾರ್ಗ. ಈಗ ತಂದೆ ಹೇಳುತ್ತಾರೆ, ತಾವು ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಬಾಬಾ ತಮಗೆ ಅರ್ಧ ಕಲ್ಪಕ್ಕಾಗಿ ಅಂತಹ ಸುಖವನ್ನು ಕೊಡುತ್ತಾರೆ. ಅಲ್ಲಿ ಯಾವುದೇ ದುಃಖದ ಹೆಸರು ಗುರುತು ಇರುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೇವೆ. ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಅಲ್ವಾ? ತಮ್ಮ ಮನಸ್ಸಿನಲ್ಲಿದೆ ಶಿವ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೇವೆ ಅಂದಾಗ ಎಲ್ಲ ದುಃಖ ದೂರವಾಗುವುದು. ಬಾಬಾ ನಮಗೆ ಸಂಜೀವಿನಿ ಬೂಟಿ ಕೊಡುತ್ತಿದ್ದಾರೆ, ಸೂರಜಿತಾಗಲು. ಮತ್ತು 21 ಜನ್ಮಗಳಿಗಾಗಿ ಎಂದಿಗೂ ಮೂರ್ಛಿತರಾಗುವುದಿಲ್ಲ. ಆ ಒಂದು ಸಂಜೀವಿನಿ ಬೂಟಿಯಾಗಿದೆ ಮನ್ಮನಾಭವ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಅವರಿಗೆ ನಿರಾಕಾರ, ನಿರಹಂಕಾರಿ ಎಂದು ಹೇಳಲಾಗುವುದು. ಯಾವ ತನುವಿನಲ್ಲಿ ಬರುತ್ತಾರೆ ಅವರು ಸಹ ಸಾಧಾರಣರಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮ್ಮ ವಿಧೇಯ ತಂದೆಯಾಗಿದ್ದೇನೆ. ದೊಡ್ಡ ವ್ಯಕ್ತಿಗಳು ಈ ರೀತಿಯೇ ಬರೀತಾರೆ ಅಲ್ವಾ, ನಾವು ವಿಧೇಯ ಸೇವಾದಾರಿಗಳಾಗಿದ್ದೇವೆ ಎಂದು. ತಮ್ಮನ್ನು ತಾವು ಶ್ರೀ ಎಂದು ಎಂದಿಗೂ ಬರೆಯುವುದಿಲ್ಲ. ಈ ಕಾಲದಲ್ಲಿ ಬರೀತಾರೆ ಶ್ರೀ ಶ್ರೀ ಅಂತಹವರು ಅಂತಹವರು ಅಂದ್ಬಿಟ್ಟು ತಮಗೆ ತಾವೇ ಶ್ರೀ ಶ್ರೀ ಅಂತ ಬರ್ಕೊಳ್ತಿರ್ತಾರೆ. ಆದರೆ ಶುಭಾಬ್ರವರು ನಿರಾಕಾರಿ, ನಿರಹಂಕಾರಿಯಾಗಿದ್ದಾರೆ. ಈಗ ತಾವು ಅವರ ಸನ್ಮುಖದಲ್ಲಿ ಕುಳಿತಿದ್ದೀರಾ. ತಮಗೆ ಗೊತ್ತಿದೆ ಅವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಬಾಕಿ ಎಲ್ಲರೂ ಭಕ್ತಿ ಮಾರ್ಗದ ಅನೇಕ ಗುರುಗಳಿದ್ದಾರೆ. ಗುರುಗಳಿಗೂ ಸಹ ಗುರುಗಳಿರುತ್ತಾರೆ. ಇವರಿಗೆ ಯಾರು ಗುರುಗಳೇ ಇಲ್ಲ. ಇವರು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಾಗಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ,
ಆತ್ಮವೇ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತಿದೆ. ಬಾಬಾರವರು ಆತ್ಮ ಆಗಿದ್ದಾರೆ, ಅವರಲ್ಲೂ ಗುಣಗಳಿವೆ. ನಿಮ್ಮ ಗುಣಗಳು ಬೇರೆ ಬೇರೆಯಾಗಿವೆ. ಈ ಸಮಯದಲ್ಲಿ ಯಾವ ಗುಣಗಳು ನಿಮ್ಮಲ್ಲಿವೆ ಬಾಬ್ರೂರ ಗುಣಗಳಾಗಿರಬೇಕು. ಮತ್ತು ಸತ್ಯಯುಗದಲ್ಲಿ ನಿಮ್ಮ ಗುಣಗಳು ದೈವಿ ಗುಣಗಳಾಗಿರುತ್ತವೆ. ತಂದೆ ಜ್ಞಾನ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಶಿವ ತಂದೆಗೆ 16 ಕಲಾ ಸಂಪೂರ್ಣ ಎಂದು ಹೇಳಲಾಗುವುದಿಲ್ಲ. ಅವರಂತೂ ಸ್ಥಿರವಾಗಿದ್ದೇ ಇದ್ದಾರೆ. ಬಾಬಾ ಹೇಳುತ್ತಾರೆ, ಈ ಟೈಟಿಲ್ಲು ನನಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. 16 ಕಲಾ ಸಂಪನ್ನ, ಮರ್ಯಾದ ಪುರುಷೋತ್ತಮ ಇದೆಲ್ಲ ಹೇಳಲಿಕ್ಕಾಗೋದಿಲ್ಲ. ನಾನೇನು ವಿಕಾರಿ ಆಗ್ತೀನಾ? ಮತ್ತು ಸರ್ವಗುಣ ಸಂಪನ್ನ ಆಗಲಿಕ್ಕೋಸ್ಕರ ನನ್ನ ಮಹಿಮೆ ಈ ರೀತಿ ಇಲ್ಲ. ಈ ಜ್ಞಾನವನ್ನು ಯಾರು ಕಲ್ಪದ ಮೊದಲು ಕೇಳಿದ್ದರೂ ಅವರೇ ಈಗ ಬರುತ್ತಾರೆ. ತಂದೆಯಿಂದ ಕೇಳುತ್ತಾರೆ, ತಂದೆಯನ್ನು ನೆನಪು ಮಾಡುತ್ತಾರೆ. ಅಂತಿಮದಲ್ಲಿ ಅಯ್ಯೋ ಅಯ್ಯೋ ಅಂತ ಅಳತಿರ್ತಾರೆ. ಅನಂತರ ಜೈ ಜೈಕಾರವಾಗುವುದು. ಈಗ ತಾವು ಯಾತ್ರೆಯ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಈ ಯಾತ್ರೆಯಿಂದ ತಾವು ಎಂದಿಗೂ ಈ ಮೃತ್ಯು ಲೋಕದಲ್ಲಿ ವಾಪಸ್ ಬರುವುದಿಲ್ಲ. ಆ ಯಾತ್ರೆಗಳು ಮಾಡಿ ವಾಪಸ್ ಮನೆಗೆ ಬರ್ತಾರೆ. ಎಷ್ಟು ಜನ ಮನುಷ್ಯರು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಭಕ್ತಿಯ ವಿಸ್ತಾರ ನೋಡಿ ಎಷ್ಟಿದೆ. ಹೇಗೆ ವೃಕ್ಷ ಎಷ್ಟು ದೊಡ್ಡದಿರುತ್ತೆ ಅಲ್ವಾ, ಅದರ ಬೀಜ ಚಿಕ್ಕದಿರುತ್ತೆ. ಹಾಗೆ ಭಕ್ತಿಯೂ ಸಹ ಎಷ್ಟು ವಿಸ್ತಾರವಾಗಿದೆ. ಜ್ಞಾನದ ಒಂದು ತುಂಡು, ಒಂದು ಸಲ ಜ್ಞಾನದಲ್ಲಿ ಮುಳುಗಿದ್ರೆ ಸಾಕು, ಸದ್ಗತಿ ಆಗಿಬಿಡತ್ತೆ. ಭಕ್ತಿಯಲ್ಲಿ ಇಳಿಯುತ್ತಾ ಇಳಿಯುತ್ತಾ ಅರ್ಧ ಕಲ್ಪ ಇಡಿಸಿದೆ. ಇಲ್ಲಿ ತಾವು ಮೆಟ್ಟಿಲು ಹತ್ತುವುದರಲ್ಲಿ 1 ಸೆಕೆಂಡ್ ಇಡಿಸುವುದು. ಲಿಫ್ಟ್ ಎಷ್ಟು ಚೆನ್ನಾಗಿದೆ. ಕೆಳಗಿನಿಂದ ಮೇಲಕ್ಕೆ ಏಕದಮ್ ತಮ್ಮ ಮನೆಗೆ ಹೊರಟೋಗ್ತೀರಾ. ಇದಕ್ಕೆ ಹೇಳಲಾಗತ್ತೆ ಹತ್ತುವ ಕಲೆ ಸರ್ವರ ಕಲ್ಯಾಣ ಮಾಡುತ್ತೆ ಎಂದು. ಸರ್ವರ ಸದ್ಗತಿ ದಾತ ಒಬ್ಬ ಬಾಬಾ ಆಗಿದ್ದಾರೆ. ಈಗ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ ನೋಡಿ ಎಷ್ಟಿದೆ. ಜ್ಞಾನ, ಭಕ್ತಿ, ವೈರಾಗ್ಯ ಇದೆ ಅಲ್ವಾ. ಸನ್ಯಾಸಿಗಳದು ಹದ್ದಿನ ವೈರಾಗ್ಯ. ತಂದೆ ತಿಳಿಸುತ್ತಾರೆ, ವೈರಾಗ್ಯವೂ ಸಹ 2 ಪ್ರಕಾರದ್ದು ಇದೆ. ಒಂದಾಗಿದೆ ಹದ್ದಿನ ವೈರಾಗ್ಯ, ಅದರಿಂದ ಯಾರಿಗೂ ಸದ್ಗತಿ ಸಿಗುವುದಿಲ್ಲ. ಎರಡನೆಯದಾಗಿದೆ ಬೇಹದ್ದಿನ ವೈರಾಗ್ಯ, ಅದರಿಂದ ನಿಮ್ಮ ಸದ್ಗತಿಯಾಗುವುದು. ಈಗ ಸದ್ಗತಿಗಾಗಿ ತಾವು ಮಕ್ಕಳಿಗೆ ಶ್ರೀಮತ ಸಿಗುತ್ತಿದೆ, ಶ್ರೇಷ್ಠಾತಿ ಶ್ರೇಷ್ಠರಾಗಲು. ಈಗ ಶ್ರೇಷ್ಠ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಬಾಬಾರವರ ಶ್ರೀಮತದಂತೆ. ಈ ಭ್ರಷ್ಟ ಪ್ರಪಂಚ ರಾವಣನ ಮತದಂತೆ ತಯಾರಾಗಿದೆ. ನಾವು ಶ್ರೇಷ್ಠರಾಗುತ್ತಿದ್ದೇವೆ. ಈ ಮಾತುಗಳನ್ನು ತಾವೇ ತಿಳಿದುಕೊಂಡಿದ್ದೀರಾ. ಪ್ರಪಂಚದವರು ಬಿಲ್ಕುಲ್ ತಿಳಿದುಕೊಂಡಿಲ್ಲ. ನಿಮಗಾಗಿ ಅಂತೂ ಹೇಳ್ತಾರೆ ಈ ಬ್ರಹ್ಮಕುಮಾರಿಯರು ವಿನಾಶ ಮಾಡಿಸುವವರಾಗಿದ್ದಾರೆ ಎಂದು. ವಿನಾಶವಂತೂ ಸತ್ಯವಾಗಿ ಆಗಲೇಬೇಕಾಗಿದೆ. ಇದರಿಂದಲೇ ಕಲ್ಯಾಣವಾಗುವುದು. ಕಲ್ಯಾಣಕಾರಿ ತಂದೆ ಬಂದಿದ್ದಾರೆ ಅಂದಾಗ ಮಹಾಭಾರಿ ಯುದ್ಧವೂ ಸಹ ಆಗುವುದು. ಹೇಳ್ತಾರೆ, ನಾವು ಹೇಳಿದ್ವಿ ಅಲ್ವಾ ಬ್ರಹ್ಮಕುಮಾರಿಯರು ವಿನಾಶ ಮಾಡಿಸ್ತಾರೆ ಅಂದ್ಬಿಟ್ಟು. ವಿನಾಶ ಅಂತೂ ಆಗಲೇಬೇಕು. ಹಳೆಯ ಪ್ರಪಂಚದ ವಿನಾಶವಾಗತ್ತೆ. ಆದರೆ ನಾವು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇವೆ. ಹಳೆಯದರ ನಂತರ ಹೊಸದು ಅವಶ್ಯವಾಗಿ ಬಂದೇ ಬರುವುದು. ಕಲ್ಪ ಕಲ್ಪವೂ ವಿನಾಶವಾಗುವುದು. ಆಗಲೇ ಭಾರತದಲ್ಲಿ ಸ್ವರ್ಗದ ದ್ವಾರ ತೆರೆಯಲ್ಪಡುವುದು. ಆದರೆ ಅವರು ತಿಳಿದುಕೊಳ್ಳುವುದು ಹೇಗೆ? ಮುಂದೆ ಹೋಗುತ್ತಾ ಬಹಳಷ್ಟು ಜನ ತಿಳಿದುಕೊಳ್ಳುತ್ತಾರೆ. ಯಾವಾಗ ತಂದೆ ಬರುತ್ತಾರೆ ಆಗ ಹಳೆಯ ಪ್ರಪಂಚವೆಲ್ಲವೂ ಸ್ವಾಹ ಆಗುವುದು. ನಿಮ್ಮ ಈ ಯಜ್ಞವಂತೂ ವಂಡರ್ಫುಲ್ ಆಗಿದೆ. ಇದರಲ್ಲಿ ಆಹುತಿ ಆಗಬೇಕಾಗಿದೆ ಎಲ್ಲವೂ. ಇದನ್ನು ತಾವು ತಿಳಿದುಕೊಂಡಿದ್ದೀರಾ, ಮತ್ತಾರಿಗೂ ಗೊತ್ತಿಲ್ಲ. ವಿಜಯವಂತೂ ಪಾಂಡವರಿಗೆ ಆಗುವುದು, ಬಾಕಿ ಎಲ್ಲ ಸಮಾಪ್ತಿಯಾಗುವುದು. ಬಾಕಿ ಪಾಂಡವರಷ್ಟೇ ಇರುತ್ತೀರಾ, ಮತ್ತು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ. ಈ ಜ್ಞಾನ ಬಹಳ ಅದ್ಭುತವಾಗಿದೆ. ಎಲ್ಲರ ದುಃಖಹರ್ತ, ಸುಖಕರ್ತ, ಸದ್ಗತಿ ಕೊಡುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. ಎಷ್ಟು ಮಧುರ, ಎಷ್ಟು ಪ್ರಿಯವಾದ ತಂದೆಯಾಗಿದ್ದಾರೆ. ಹೇಳ್ತಾ ಬಂದಿದ್ದೀರಾ ಅಲ್ವಾ ಮಧುರ ಬಾಬಾ, ನೀವು ಯಾವಾಗ ಬರ್ತೀರಾ ಆಗ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ನಮಗೆ ನಿಮ್ಮ ವಿನಃ ಮತ್ತಾರೂ ಇಲ್ಲ ಎಂದು. ಇದರ ಅರ್ಥ ಈ ರೀತಿಯೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದು ಇಲ್ಲಿ ಕುಳಿತುಕೊಳ್ಳಬೇಕೆಂದಲ್ಲ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, 7 ದಿನದ ಕೋರ್ಸ್ ಮಾಡಿಕೊಳ್ಳಿ.
ನಂತರ ನೀವು ಎಲ್ಲೇ ಹೋದರೂ ಮನ್ಮನಾಭವ ಆಗಿರಿ. ಬಾಬಾರವರನ್ನು ನೆನಪು ಮಾಡಬೇಕು ಮತ್ತು ಆಸ್ತಿ ಪಡೆಯಬೇಕು. ಅಷ್ಟೇ, ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಇದರಿಂದಲೇ ದೋಣಿ ಪಾರಾಗುವುದು. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ಪವಿತ್ರರಾಗಿರಬೇಕು. ಕೆಟ್ಟ ಆಹಾರವನ್ನು ಸ್ವೀಕಾರ ಮಾಡಬಾರದು. ಮುರುಳಿಯಂತೂ ಸಿಕ್ಕೇ ಸಿಗತ್ತೆ. ಯಾವುದೇ ಸಮಯದಲ್ಲಿ ಒಂದು ವೇಳೆ ಮುರುಳಿ ಸಿಗದೇ ಇರ್ಬೋದು, ಆಪತ್ತುಗಳು ಬರ್ಬೋದು, ಹಂಗಾಮ ಆಗಬಹುದು, ಯುದ್ಧ ಆಗಬಹುದು, ಆಗ ಮುರುಳಿ ಸಿಗೋದಿಲ್ಲ. ಆದರೆ ಈಗಂತೂ ಮೀಡಿಯಾ ಇದೆ ಅಲ್ವಾ, ಮುರುಳಿ ಸಿಗತ್ತೆ. ಆದರೂ ಅಂತಹ ಸಮಯವೂ ಬರುತ್ತೆ, ಮುರುಳಿನೂ ಸಿಗೋದಿಲ್ಲ. ಈಗ ಸಿಗ್ತಿದೆ ಅಂದಾಗ ಎಷ್ಟು ಗೌರವ ಕೊಡಬೇಕು, ಎಷ್ಟು ಪ್ರೀತಿಯಿಂದ ಮುರುಳಿಯನ್ನು ಪ್ರತಿನಿತ್ಯ ಕೇಳಬೇಕು, ಧಾರಣೆ ಮಾಡಿಕೊಳ್ಬೇಕು. ಬಾಬಾ ಹೇಳ್ತಾರೆ, ಈ ನೇತ್ರಗಳಿಂದ ತಾವೇನೆಲ್ಲ ನೋಡ್ತಿದ್ದೀರಾ ಅದ್ಯಾವುದೂ ಇರುವುದಿಲ್ಲ, ಎಲ್ಲ ಭಸ್ಮವಾಗುವುದು. ಪ್ರಳಯವಂತೂ ಆಗುವುದಿಲ್ಲ. ಪ್ರಪಂಚವಂತೂ ಒಂದೇ ಇದೆ. ಹೊಸದರಿಂದ ಹಳೆಯದಾಗಿದೆ. ಹೊಸ ಪ್ರಪಂಚ ಹಳೆಯ ಪ್ರಪಂಚ ಎಂದು ಹೇಳಲಾಗುವುದು. ಈಗಂತೂ ಹೇಳ್ತಾರೆ ಹಳೆಯ ಪ್ರಪಂಚ, ಬಾಕಿ ಸ್ವಲ್ಪ ಸಮಯವಿರುವುದು ಎಂದು. ಅವರು ಹೇಳ್ತಾರೆ ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳು ಎಂದು. ಕಲಿಯುಗಕ್ಕೋಸ್ಕರ ಹೇಳ್ತಾರೆ 40,000 ವರ್ಷಗಳ ಕಾಲ ಇದೆ ಎಂದು. ವಾಸ್ತವದಲ್ಲಿ 5,000 ವರ್ಷಗಳ ಚಕ್ರ ಇದಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿದೆ. ಮನುಷ್ಯರು ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಪಾತ್ರಧಾರಿಗಳಾಗಿದ್ದು ಡ್ರಾಮಾದ ಕ್ರಿಯೇಟರ್ ಡೈರೆಕ್ಟರನ್ನೇ ತಿಳಿದುಕೊಂಡಿಲ್ಲವೆಂದರೆ ಅವರಿಗೆ ಏನು ಹೇಳೋದು? ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು ಅದನ್ನು ಸಹ ತಿಳಿದುಕೊಳ್ಳಬೇಕು ಅಲ್ವಾ? ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ, ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಅನ್ಯರಿಗೂ ಮಾಡಿಸುತ್ತಾರೆ, ಅವರು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಯಾವ ಜ್ಞಾನ ನನ್ನಲ್ಲಿ ಇದೆ ಅದನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ನಾನು ರಿಪೀಟ್ ಮಾಡುತ್ತಿದ್ದೇನೆ. ನನ್ನ ಪಾತ್ರ ಡ್ರಾಮಾದಲ್ಲಿ ಇದೆ. ಭಕ್ತಿ ಮಾರ್ಗದಲ್ಲಿಯೂ ಪಾತ್ರ ಅಭಿನಯಿಸುತ್ತೇನೆ. ಈಗ ನಾನು ಬಂದು ನಿಮಗೆ ನನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡುತ್ತಿದ್ದೇನೆ. ನಾನು ಸಹ ಡ್ರಾಮಾದ ಬಂಧನದಲ್ಲಿದ್ದೇನೆ. ನಾನು ಬರುವುದೇ ಒಂದು ಬಾರಿ ತನ್ನ ಪರಿಚಯವನ್ನು ಕೊಡಲು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಸಮಾನ ವಿಧೇಯರಾಗಿರಬೇಕು. ಎಂದಿಗೂ ಯಾವುದೇ ಮಾತಿನಲ್ಲಿ ತಮ್ಮ ಅಹಂಕಾರವನ್ನು ತೋರಿಸಿಕೊಳ್ಳಬಾರದು. ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ಇರಬೇಕು. ತಂದೆಯ ಸಮಾನ ಒಬಿಡಿಯಂಟ್ ಆಗಿರಬೇಕು. ಎಂದಿಗೂ ಯಾವುದೇ ಮಾತಿನಲ್ಲಿ ತಮ್ಮ ಅಹಂಕಾರವನ್ನು ತೋರಿಸಬಾರದು. ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ಇರಬೇಕು. ಎರಡನೇ ಪಾಯಿಂಟು, ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ವ್ಯತ್ಯಾಸವನ್ನು ತಿಳಿದುಕೊಂಡು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಶ್ರೀಮತದಂತೆ ನಡೆಯಬೇಕು. ಆತ್ಮಿಕ ಯಾತ್ರೆಯಲ್ಲಿ ಇರಬೇಕು. ವರದಾನ, ಪುರುಷಾರ್ಥ ಎಂಬ ಶಬ್ದವನ್ನು ಯಥಾರ್ಥವಾಗಿ ಉಪಯೋಗಿಸಿ ಸದಾ ಮುಂದುವರಿಯುವಂತಹ ಶ್ರೇಷ್ಠ ಪುರುಷಾರ್ಥಿಗಳಾಗಿರಿ. ಪುರುಷಾರ್ಥ ಎಂಬ ಶಬ್ದವನ್ನು ಯಥಾರ್ಥ ರೀತಿಯಿಂದ ಉಪಯೋಗಿಸಿ ಸದಾ ಮುಂದುವರಿಯುವಂತಹ ಶ್ರೇಷ್ಠ ಪುರುಷಾರ್ಥಿ ಆಗಿರಿ. ವರದಾನದ ವಿಶ್ಲೇಷಣೆ. ಕೆಲವು ಬಾರಿ ಪುರುಷಾರ್ಥಿ ಶಬ್ದವೂ ಸಹ ಸೋಲನ್ನು ಒಪ್ಪಿಕೊಳ್ಳುವುದರಲ್ಲಿ, ಸೋಲಿಸುವುದರಲ್ಲಿ ಅಥವಾ ಅಸಫಲತೆ ಪ್ರಾಪ್ತಿ ಆಗುವುದರಲ್ಲಿ ಒಳ್ಳೆಯ ಕೊಂಬೆ ಆಗಿಬಿಡತ್ತೆ. ಯಾವಾಗ ಯಾವುದೇ ತಪ್ಪಾಗುತ್ತೆ ಆಗ ಹೇಳಿಬಿಡ್ತಾರೆ, ನಾವಂತೂ ಇನ್ನೂ ಪುರುಷಾರ್ಥಿಗಳಲ್ವ ಈಗ ಎಂದು. ಆದರೆ ಯಥಾರ್ಥ ಪುರುಷಾರ್ಥಿಗಳು ಎಂದಿಗೂ ಸೋಲಲು ಸಾಧ್ಯವಿಲ್ಲ. ಏಕೆಂದರೆ ಪುರುಷಾರ್ಥ ಎಂಬ ಶಬ್ದದ ಯಥಾರ್ಥ ಅರ್ಥವಾಗಿದೆ ಸ್ವಯಂ ಅನ್ನು ಪುರುಷ ಅಂದರೆ ಅರ್ಥ ಆತ್ಮ ಎಂದು ತಿಳಿದುಕೊಂಡು ನಡೆಯುವುದು. ಈ ರೀತಿ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಪುರುಷಾರ್ಥಿಗಳು ಸದಾ ಗುರಿಯನ್ನು ಸನ್ಮುಖದಲ್ಲಿಟ್ಟುಕೊಂಡು ನಡೆಯುತ್ತಾರೆ. ಅವರು ಎಂದಿಗೂ ನಿಲ್ಲುವುದಿಲ್ಲ. ಧೈರ್ಯ, ಉಲ್ಲಾಸವನ್ನು, ಸಾಹಸವನ್ನು ಬಿಡುವುದಿಲ್ಲ. ಸ್ಲೋಗನ್,
ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯಲ್ಲಿ ಇರಿ. ಈ ಸ್ಮೃತಿಯೇ ಮಾಲೀಕತನದ ಸ್ಮೃತಿಯನ್ನು ಕೊಡಿಸುತ್ತದೆ. ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯಲ್ಲಿದ್ದಾಗ ಈ ಸ್ಮೃತಿಯೇ ಮಾಲೀಕತನದ ಸ್ಮೃತಿಯನ್ನು ಕೊಡಿಸುತ್ತದೆ. ಅವ್ಯಕ್ತ ಇಶಾರೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯಾವುದೇ ಕಾರ್ಯ ಮಾಡುತ್ತಾ ಮಾತನಾಡುತ್ತಾ ಮಧ್ಯ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ಕನ್ನು ಸ್ಟಾಪ್ ಮಾಡಿ. 1 ನಿಮಿಷಕ್ಕೋಸ್ಕರ ಆದರೂ ಮನಸ್ಸಿನ ಸಂಕಲ್ಪಗಳನ್ನು, ಬಲೆ ಶರೀರದ ಮೂಲಕ ನಡೀತಾ ಇರುವಂತಹ ಕರ್ಮವೇ ಇರಬಹುದು, ಮಧ್ಯದಲ್ಲಿ ನಿಲ್ಲಿಸಿ ಮಾಡಬಹುದು. ಈ ಅಭ್ಯಾಸ ಮಾಡಿ. ಆಗ ಬಿಂದು ರೂಪದ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ. ಹೇಗೆ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಪ್ರತಿ ಕಾರ್ಯ ಮಾಡುವುದು ಸರಳವಾಗುತ್ತಾ ಹೋಗುತ್ತೆ, ಹಾಗೆಯೇ ಈ ಬಿಂದು ರೂಪದ ಸ್ಥಿತಿಯು ಸಹಜವಾಗುವುದು. ಇದೇ ಯೋಗದ ಜ್ವಾಲಾ ಸ್ವರೂಪ ಸ್ಥಿತಿಯಾಗಿದೆ. ಓಂ ಶಾಂತಿ.